ನಿರಂಜನ್ ರವರ ಆರೋಪ ಹಾಸ್ಯಾಸ್ಪದ ಹಾಗೂ ಸತ್ಯಕ್ಕೆ ದೂರವಾದ ಸಂಗತಿಯಾಗಿದೆ. ಇವರು ಕಾಂಗ್ರೆಸ್ ಎಂಎಲ್ಎ ರವರ ನಿರ್ದೇಶನಕ್ಕೆ ಅನುಗುಣವಾಗಿ ಮತ್ತು ಅವರನ್ನು ಮೆಚ್ಚಿಸಲೆಂದೇ ಈ ರೀತಿಯ ಮಿಥ್ಯಾರೋಪ ಮಾಡಿದ್ದಾರೆ ಎಂದು ಬಿಜೆಪಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕಲ್ಮರುಡಪ್ಪ ಹೇಳಿದರು. ನಿರಂಜನ್ ಅವರ ಆರೋಪ ಸತ್ಯಕ್ಕೆ ದೂರ ಆಗಿರ್ತಕ್ಕಂಥದ್ದನ್ನ ಈ ಪತ್ರಿಕಾಗೋಷ್ಠಿ ಮುಖಾಂತರ ತಮ್ಮ ಗಮನಿಗೆ ತರಕ್ಕೆ ಬರ್ತಾ ಇದ್ದೀವಿ. ಎಲ್ಲರನ್ನೂ ಕೂಡ ನೀತಿ ರಾಜಕಾರಣದ ಮುಖಾಂತರ ಎಲ್ಲರನ್ನೂ ಕೂಡ ಗೆದ್ದಿರ್ತಕ್ಕಂಥದ್ದು. ಅವಕಾಶ ಸಿಕ್ಕಂಥ ಸಂದರ್ಭಗಳಲ್ಲಿ ನಾನು ಸಂಪೂರ್ಣ ಡೀಟೇಲ್ಸ್ ಇದ್ರಾಗ ಹೇಳಿರೋದ್ರಿಂದ ಮುಖ್ಯವಾಗಿ ಹೇಳ್ತೀನಿ, ಮಾಡ್ಬೋದಾಗಿರ್ತಕ್ಕಂಥದ್ದು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಗೆ ಸಂಬಂಧಿಸಿದಂತೆ ನಾಮಪತ್ರ ವಾಪಸ್ ಪಡೆದುಕೊಳ್ಳುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರೇ ನಿರಂಜನ್ಗೆ ಸೂಚನೆ ನೀಡಿದ್ದ ಸಂದರ್ಭದಲ್ಲಿ ವಾಪಸ್ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿ ನಂತರ ಮೊಬೈಲ್ ಆಫ್ ಮಾಡಿಕೊಂಡು ಯಾರ ಮನೆಯಲ್ಲಿ ಇದ್ದರು ಎಂಬುದು ಎಲ್ಲರಿಗೂ ತಿಳಿದಿರುವ ವಿಚಾರವಾಗಿದ್ದು, ಅವರಿಗೆ ಆತ್ಮಸಾಕ್ಷಿ ಎಂಬುದು ಇದ್ದರೆ ಆತ್ಮಾವಲೋಕನ ಮಾಡಿಕೊಳ್ಳಲಿ ಎಂದರು. ಲಿಂಗಾಯತರಿಗೂ ಕೂಡ ಇದರಲ್ಲಿ ಅವರಿಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಅವಕಾಶಗಳು ಕಲ್ಪಿಸಿದ್ದಾರೆ. ಅದೇ ನಿಟ್ಟಿನಲ್ಲಿ ನಮ್ಮೆಲ್ಲರಿಗೂ ಕೂಡ ಸಂದರ್ಭ ಸಿಕ್ಕಿದಂಥ ಸಂದರ್ಭದಲ್ಲಿ ಅವಕಾಶಗಳನ್ನು ಕಲ್ಪಿಸಿರೋದನ್ನು ತಾವೆಲ್ಲರೂ ಕೂಡ ನೋಡ್ತೀವಿ. ಮತ್ತು ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯ ಭಾರತೀಯ ಜನತಾ ಪಾರ್ಟಿ ಮತ್ತು ಸಿ ಟಿ ರವಿಯವರ ಫಲಾನುಭವಿಗಳು ಆಗಿದ್ದೇವೆ ಅಂತಕ್ಕಂಥದ್ದನ್ನ ಪತ್ರಿಕಾಗೋಷ್ಠಿಯಲ್ಲಿ ಹೇಳಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. APMC ಅಧ್ಯಕ್ಷರು ಮಾಡಿದ್ದಾರೆ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಮಾಡಿದ್ದಾರೆ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಈ ರೀತಿ ಹಲವು ಅವಕಾಶಗಳು ಸಿಕ್ಕಿದಂಥ ಸಂದರ್ಭಗಳಲ್ಲಿ ಮಾಡಿದ್ದಾರೆ. ನಗರಸಭಾ ಅಧ್ಯಕ್ಷರನ್ನು ಕೂಡ ಸಂದರ್ಭದಲ್ಲಿ ಮಾಡಿದ್ದಾರೆ. ಈ ರೀತಿ ಹಲವಾರು ಅವಕಾಶಗಳನ್ನು ವೀರಶೈವ ಲಿಂಗಾಯತ ಸಮಾಜಕ್ಕೆ ಕೂಡ ಕೊಟ್ಟಿದ್ದಾರೆ. ಎಲ್ಲ ಸಂದರ್ಭಗಳಲ್ಲೂ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಮೊನ್ನೆ ನಿರಂಜನ್ ಅವರಿಗೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ಸತ್ಯಕ್ಕೆ ದೂರ ಆಗಿರ್ತಕ್ಕಂಥದ್ದು. ಅವರಿಗೆ ಈ ಸಂದರ್ಭದಲ್ಲಿ ರಾಜ್ಯದ ಅಧ್ಯಕ್ಷರು ವಿಜೇಂದ್ರಣ್ಣ ಕೈಲೂ ಕೂಡ ಫೋನ್ ಮಾಡಿಸಿ ಈ ವಾಪಸ್ ತಕ್ಕೋಬೇಕು ಅಥವಾ ಕಡದಿಂದ ಹಿಂದಕ್ಕೆ ಸರಿಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟಾಗಲೂ ಕೂಡ ಅವರು ಒಪ್ಕೊಂಡು ಚುನಾವಣೆಯಲ್ಲಿ ಭಾಗಿಯಾಗಿದ್ದಾರೆ. ಚುನಾವಣೆ ರಿಸಲ್ಟಿನ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಹಾಗಾಗಿ ಅವರು ಒಪ್ಕೊಂಡು ಇಲ್ಲಿಲ್ಲದೆ ಇರೋದ್ರಿಂದ ಪಕ್ಷ ಅವರಿಗೆ ನೋಟಿಸನ್ನು ಜಾರಿ ಮಾಡಿ ವಜಾಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ. ಒಂದು ಪಕ್ಷದ ಸಿದ್ಧಾಂತವನ್ನು ಒಪ್ಕೊಂಡ ಮೇಲೆ ಪಕ್ಷದ ಆದೇಶವನ್ನು ಪಾಲಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಕರ್ತವ್ಯ ಕೂಡ ಆಗಿರ್ತವೆ. ಹಿಂದೆ ಬ್ಯಾಂಕಿನ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಇದೇ ಧರ್ಮೇಗೌಡರು ಭೋಜೇಗೌಡರ ಕೈಯಲ್ಲಿದ್ದಂಥ ಬ್ಯಾಂಕನ್ನು ಸಿ ಟಿ ರವಿಯವರೇ ಅದಕ್ಕೆ ಎಲ್ಲ ರೀತಿಯ ಹೋರಾಟಗಳನ್ನು ಕೂಡ ಮಾಡಿ ಅವತ್ತು ವೀರಶೈವ ಲಿಂಗಾಯತ ಸಮಾಜದ ಸುರೇಶ್ ಅಣ್ಣ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ, ಬೆಳ್ಳಿ ಪ್ರಕಾಶ್ ಅಣ್ಣ ಅವರನ್ನು ಅಪೇಕ್ಷೆ ಕಳಿಸಿದ್ದಾರೆ. ಈ ರೀತಿ ಬ್ಯಾಂಕಿಗೆ ಅವರು ಕಳೆದ 15 ವರ್ಷದಿಂದ DCC ಬ್ಯಾಂಕನ್ನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಅಧಿಕಾರವನ್ನು ಕೊಡಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅವರು ಹೋರಾಟ ಮಾಡಿದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕು. ಅದಾದ ನಂತರ ಮತ್ತೆ ಅವ್ರು ಕೈಗೊಳ್ಳಂಥ ಸಂದರ್ಭದಲ್ಲಿ ಕಳೆದ ಬಾರಿ ಡಿ ನಿರಂಜನ್ ಅವರನ್ನು ಕೂಡ ಡೈರೆಕ್ಟರನ್ನಾಗಿ ಮಾಡಿದ್ರು. ಅವತ್ತು ಪ್ರಾಬಲ್ಯ ಕಡಿಮೆ ಇದ್ದಾಗಲೂ ಕೂಡ ಅದಕ್ಕೆಲ್ಲ ತಂತ್ರಗಳನ್ನು ಮಾಡಿ ಅವರು ವ್ಯವಸ್ಥಿತವಾಗಿ ಅವರನ್ನು ಎಲ್ಲ ಸಮಾಜದವರನ್ನು ಒಗ್ಗೂಡಿಸಿ ಬ್ಯಾಂಕಿಗೆ ಡೈರೆಕ್ಟರ್ನಾಗಿ ಮಾಡ್ತಕ್ಕಂಥ ಕೆಲಸನೂ ಕೂಡ ಮಾಡಿದ್ರು. ಈ ಸಂದರ್ಭದಲ್ಲಿ ಅವರು ಆಯ್ಕೆ ಆಗಬೇಕು ಅಂತಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸರ್ವಾನುಮತದಿಂದ ಒಪ್ಪಿ ಅವರಿಗೆ ನೀವೇ ಹೋಗಬೇಕು ಈ ಸಂದರ್ಭದಲ್ಲಿ DCC ಬ್ಯಾಂಕಿಗೆ ಅಂತಕ್ಕಂಥ ನಿರ್ಣಯನೂ ಕೂಡ ಪಕ್ಷದಿಂದ ಮಾಡಿದಂಥ ಸಂದರ್ಭದಲ್ಲಿ ಮತ್ತು ಮೇಲಿಂದಲೂ ಕೂಡ ಅವರ ಅನುಮತಿಯನ್ನು ತಗೊಂಡೇ ಈ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದ್ರು ಕೂಡ ಸಂದರ್ಭದಲ್ಲಿ ನಿರಂಜನ್ ಅವರು ಹಿಂದೆ ಸರಿಬೇಕಾಗಿತ್ತು. ಹಿಂದೆ ಎಲ್ಲ ಪ್ರಯತ್ನನೂ ಮಾಡಿದ್ರು ಹಿಂದೆ ಸರಿಸೋದಕ್ಕೆ. ನಾವು ಸೋಮಣ್ಣ ಅವರು ಅವ್ರ ಮನೆಗೆ ಹೋಗಿದ್ದು ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಫಲಕಾರಿ ಆಗಲಿಲ್ಲ. ಹಾಗಾಗಿ ಅವ್ರು ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ. ಕಂಟೆಸ್ಟ್ ಮಾಡಿದ ಮೇಲೆ ಸೋಲು ಗೆಲುವುಗಳಿರ್ತವೆ.
ಹಾಗಾಗಿ ಕಂಟೆಸ್ಟ್ ಮಾಡಿದ್ರಿಂದ ಅವರಿಗೆ ನೋಟಿಸನ್ನು ಕೊಟ್ಟು ಪಕ್ಷದಿಂದ ವಜಾಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಆ ವಜಾಗೊಳಿಸ್ತಕ್ಕಂಥ ಮೀಟಿಂಗ್ನಲ್ಲಿ ಕೋರ್ ಕಮಿಟಿಯಲ್ಲಿ ನಾನು ಇದ್ದು ಆ ಸಂದರ್ಭದಲ್ಲಿ ಜೀವರಾಜಣ್ಣ, ಪ್ರಾಣೇಶಣ್ಣ, ಬೆಳ್ಳಿ ಪ್ರಕಾಶ್, ಸುರೇಶ್ ಮತ್ತು ನಮ್ಮೆಲ್ಲ ಪ್ರಧಾನ ಕಾರ್ಯದರ್ಶಿಗಳು ಇದ್ದು ಆ ನಿರ್ಣಯವನ್ನು ತಗೊಂಡಿದ್ವಿ. ಅದು ಒಬ್ಬರ ನಿರ್ಣಯ ಅಲ್ಲ, ಒಬ್ಬರದೇ ನಿರ್ಣಯ ಅಲ್ಲ, ಎಲ್ಲರೂ ಕೂಡ ಸೇರಿ ಆ ನಿರ್ಣಯವನ್ನು ತಗೊಂಡಿದ್ವಿ. ಸುದ್ದಿಗೋಷ್ಠಿಯಲ್ಲಿ ಬೀಕನಹಳ್ಳಿ ಸೋಮಣ್ಣ, ಕವಿತಾ ನಿಂಗರಾಜ್, ರಮೇಶ್, ಸತೀಶ್, ರವಿ ಉಪಸ್ಥಿತರಿದ್ದರು.